ಹಾಯ್ ಗಾಯ್ಸ್, ನಾವಿವತ್ತು ಹೋಗತ್ತೀವಿ ಶಾಪಿಂಗ್ ಮಾಡಕ್ಕೆ. ಅಲ್ಲೇ ಏನು ತೊಗೊಂಡ್ವಿ, ಏನು ತಿಂದ್ವಿ ಅಂತೆಲ್ಲ ತೋರಿಸ್ತೀವಿ. ವಿಡಿಯೋ ಎಂಡ್ ತನಕ ನೋಡ್ರಿ. ನಾವಿವತ್ತು ಹೋಗತ್ತೀವಿ ಚಿಕ್ಕಪೇಟೆಗೆ ಟು ಡೂ ಶಾಪಿಂಗ್. ಬೆಂಗಳೂರ್ದಾಗ ಇವತ್ತು ಭಾಳ ಕೆಟ್ಟ ಥಂಡಿ ಇತ್ತು ಮತ್ತು ಸ್ವಲ್ಪ ಮಳಿನೂ ಬರತ್ತಿತ್ತು. ಅದಕ್ಕೆ ನಾ ಫುಲ್ ಪ್ಯಾಕ್ ಆಗಿ ಜಾಕೆಟ್ ಎಲ್ಲ ಹಾಕೊಂಡು ಹೋಗತ್ತಿದ್ನಿ. ನವೆಂಬರ್ ಮಂತ್ ಮುಗ್ಯಾಕೆ ಬಂತಂತ ಇಲ್ಲಿ ಆಟೋ ಚಾಲಕರು ಎಲ್ಲ ಆಟೋಸ್ನ ಡೆಕೋರೇಟ್ ಮಾಡ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡತ್ತಿದ್ರು. ನಾ ಮತ್ತು ನನ್ನ ಫ್ರೆಂಡ್ ಕೂಡಿ ಹೋಗತ್ತಿದ್ದು ಶಾಪಿಂಗ್ ಮಾಡಕ್ಕೆ. ಅದಕ್ಕೆ ನಾ ಇಲ್ಲಿಂದ ಹೊಂಟೇನಿ. ನನ್ನ ಫ್ರೆಂಡ್ ಅಲ್ಲೇ ಬಸ್ ಸ್ಟಾಪ್ದಾಗ ಜಾಯ್ನ್ ಆಗ್ತಾಳು. ಬಸ್ಲೇ ನಾವು ಮೆಟ್ರೋ ಸ್ಟೇಷನ್ ತನಕ ಹೋದ್ವಿ. ವೆದರ್ ಫುಲ್ ಕೂಲ್ ಆಗಿತ್ತು, ಮಳಿನೂ ಬರತ್ತಿತ್ತು. ಬಟ್ ಹವೆವರ್ ವಿ ಬಿಂಗ್ ಗರ್ಲ್ಸ್ ಶಾಪಿಂಗ್ ಮಾಡೋದು ಯಾವತ್ತೂ ಮಿಸ್ ಮಾಡಂಗಿಲ್ಲ. ಇವತ್ತು ಸಂಡೇ ಇದ್ದಿದ್ರಿಂದ ಚಿಕ್ಕಪೇಟೆ ಫುಲ್ ರಶ್ ಆಗಿತ್ತು. ನಂದು ಒಂದೇನು ಸಜೆಷನ್ ಅಂತಂತಂದ್ರೆ ಸಂಡೇ ಯಾವತ್ತೂ ಹೋಗಾಕೋಬೇಡ್ರಿ ಚಿಕ್ಕಪೇಟೆಗೆ, ಇಲ್ಲಾಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗ್ತೈತಿ. ನನ್ನ ಫ್ರೆಂಡ್ಗೆ ಒಂದು ಫಂಕ್ಷನ್ಗಂತ ಲೆಹಂಗಾ ಇಲ್ಲ ಡ್ರೆಸ್ ತೊಗೊಳೋದಿತ್ತು. ಸೊ ಇದೊಂದು ಶಾಪಿಗೆ ಬಂದ್ವಿ. ಒಂದು ಸ್ವಲ್ಪ ಎಲ್ಲ ಡ್ರೆಸ್ ಲೆಹಂಗಾ ಎಲ್ಲ ಹಾಕ್ಕೊಂಡು ನೋಡಿ ಟ್ರಯಲ್ಸ್ ಎಲ್ಲ ಮಾಡಿ. ಸೊ ಈಗ ಒಂದಿಲ್ ಡ್ರೆಸ್ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡ್ವಿ. ಈ ಅಂಗಡಿದಾಗ ಚಲೋ ಕಲೆಕ್ಷನ್ಸ್ ಇದ್ದು. ಸೊ ನಾವು ಬೇರೆ ಅಂಗಡಿ ಹೋಗಕ್ಕೆ ಹೋಗಲಿಲ್ಲ, ಇಲ್ಲೇ ಇಷ್ಟ ಆಯ್ತು ಅಂತ ಇಲ್ಲೇ ತೊಗೊಂಡ್ಬಿಟ್ವಿ. ಇದಾದ್ಮ್ಯಾಗ ನಮ್ದು ತಿನ್ನೋ ಚಾಲು ಆಯ್ತು. ಐ ಡೋಂಟ್ ನೋ ನಾವು ತಿನ್ನಕ್ಕೆ ಬಂದಿದ್ವಿ ಏನು ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ, ಯಾಕಂದ್ರೆ ಬರೀ ತಿನ್ಕೊಂತಾನೆ ನಿಂತಿದ್ವಿ. ಪೈಲ ಸ್ವೀಟ್ ಕಾರ್ನ್ ತೊಗೊಂಡು ಅದಾದ್ಮ್ಯಾಗ ಬೋಟಿ ಮಸಾಲ ತೊಗೊಂಡಿದ್ವಿ. ಇದನ್ನ ನಾವು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಸೊ ಇವತ್ತು ಟೇಸ್ಟ್ ಹೆಂಗಿರ್ತೈತಿ ಅಂತ ತಿಂದು ನೋಡಿದ್ರೆ ಆಯ್ತು ಅಂತ ತೊಗೊಂಡ್ವಿ. ಇದ್ರ ಟೇಸ್ಟ್ ನನಗೆ ಓಕೆ ಅನಿಸಿತ್ತು. ಯಾಕಂತಂದ್ರೆ ಸುಮ್ಮ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಅದೇ ಹಾಕೊಂಡಿದ್ರ ಮ್ಯಾಗ ತಿನ್ನೋ ಬದ್ಲಿ ಪಾಪಡಿನ ತಿಂದ್ರೆ ಅದು ರುಚಿ ಇರ್ತೈತಿ ಅಂತ ಅನ್ಸಾದಿತ್ತು. ಹಂಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಇವು ಇಯರ್ ಮಫ್ ಸಿಕ್ಕಿದ್ದು. ಸೊ ಇದು ಟ್ರೆಂಡಿಂಗ್ ಇತ್ತಂತ ನಾವು ಹಂಗತ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಿಂತ್ವಿ. ಹವೆವರ್ ಥಂಡಿನೂ ಭಾಳ ಇತ್ತಂತ ಇಬ್ರು ನಾವು ಒಂದು ಮ್ಯಾಚಿಂಗ್ ಇಯರ್ ಮಫ್ಸ್ ತೊಗೊಂಡ್ವಿ. ಇದಾದ್ಮೇಲೆ ನಾವು ತಿಂದ್ವಿ ಕಚೋರಿ. ಟೇಸ್ಟು ಮಸ್ತ್ ಇತ್ತು. 20 ರೂಪಾಯಿಗೆ ವರ್ತ್ ಅಂತ ಅನ್ಸಿತ್ತು. ಅಂಕಲ್ ಫುಲ್ ಮಸ್ತ್ ಹ್ಯಾಪಿ ಆಗಿ ಸರ್ವ್ ಮಾಡತ್ತಿದ್ರು. ನನ್ನ ಫ್ರೆಂಡ್ ಶಾಪಿಂಗ್ ಮಾಡೋದು ಬಿಟ್ಟು ಅರ್ಧ ಇಂಡಿಯಾ ವರ್ಸಸ್ ಆಫ್ರಿಕಾ ಮ್ಯಾಚ್ ನೋಡ್ಕೊಂಡು ನಿಂತಿದ್ಲು. ಆಕಿನ ಫೇವ್ರೇಟ್ ವಿರಾಟ್ ಕೊಹ್ಲಿ ಅಂತ. ಸೊ ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್ ಇಟ್. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಪಾನಿಪುರಿ ಅಂಗಡಿ ಸಿಕ್ಕಿತ್ತು. ಸೊ ಎಕ್ಸೈಟ್ ಆಗಿ ಪಾನಿಪುರಿ ತಿಂದ್ರಾತಂತ ಹೋದ್ವಿ. ಬಟ್ ದ್ಯಾಟ್ ವಾಸ್ ಅ ರಾಂಗ್ ಡಿಸಿಷನ್ ಬಿಕಾಸ್ ಪಾನಿಪುರಿ ಟೇಸ್ಟ್ ನಂಗೆ ಇಷ್ಟ ಆಗಲಿಲ್ಲ. ಮತ್ತು ಹಂಗೆ ನಾವು ಬ್ರಾಸ್ಲೆಟ್ಸ್, ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ವಿ. ಬಟ್ ವಿಡಿಯೋ ಮಾಡೋದು ಮರ್ತೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಲೈಮ್ ಸೋಡಾ ತೊಗೊಂಡ್ವಿ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಂತೂ ಫುಲ್ ಕ್ರೌಡೆಡ್ ಆಗಿತ್ತು. ಅರೌಂಡ್ 6 ಎಲ್ಲ ನಾವು ನಮ್ಮ PG ಕಡೆ ಬಂದ್ವಿ. ಆಮೇಲೆ ಅಲ್ಲಿಂದ ನಾವು ಡಿನ್ನರ್ಗೆ ಹೋದ್ರಾತಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನಾವು ಸರಿಯಾಗಿ ಊಟನ ಮಾಡಿರಲಿಲ್ಲ, ಬರೀ ಸ್ನ್ಯಾಕ್ಸ್ ತಿನ್ನತ್ತಿದ್ವಿ. ಸೊ ಡಿನ್ನರ್ ಹೋಗ್ಬೇಕಾದ್ರೆ ನಾವು ಮತ್ತೊಂದು ಫ್ರೆಂಡ್ ಕೇಳಿದ್ವಿ. ಸೊ ಹಿ ಆಲ್ಸೋ ಜಾಯಿಂಡ್. ನಾವು ಮಾನ್ಸಿ ರೂಫ್ ಟಾಪ್ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇಲ್ಲಿಂದ ವ್ಯೂ ಮಸ್ತ್ ಕಾಣತ್ತಿತ್ತು ಮತ್ತು ವೈಬ್ನು ಫುಲ್ ಪೀಸ್ಫುಲ್ ಆಗಿತ್ತು. ಇಲ್ಲಿ ನಾವು ಗೋಬಿ ಮಂಚೂರಿ, ಪನ್ನೀರ್ ತಿಕ್ಕಾ ಮಸಾಲ, ವೆಜ್ ಕೊಲ್ಹಾಪುರಿ, ಬಟರ್ ನಾನ್ ಮತ್ತು ಜೀರಾ ರೈಸ್ ತೊಗೊಂಡಿದ್ವಿ. ಟೇಸ್ಟ್ ಫುಲ್ ಮಸ್ತ್ ಆಗಿತ್ತು. ಊಟ ಎಲ್ಲ ಮುಗಿದ್ಮ್ಯಾಗ ಲಾಸ್ಟ್ಗೆ ಮಸ್ತ್ ಬಟರ್ ಮಿಲ್ಕ್ ತೊಗೊಂಡಿದ್ವಿ. ಊಟ ಎಲ್ಲ ಮುಗಿದ್ಮ್ಯಾಗ ಹಂಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳತ್ತಿದ್ವಿ ಮಸ್ತಿ ಮಾಡ್ಕೊಂಡು. ಹಿಂಗೆ ಮಸ್ತಿ ಮಾಡ್ಕೊಂಡು ನಮ್ಮ ಡೇ ಎಂಡ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.